ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ನಿಮ್ಮನ್ನು ಹಾಸನ ಜಿಲ್ಲೆ ಹಾಸನ ಗ್ರಾಮದ ಕೊಂಡಜ್ಜಿ ಕರ್ಕೊಂಬಂದಿದ್ದೀನಿ. ಕೊಂಡಜ್ಜಿಯಲ್ಲಿ ಬೃಹತ್ ಭವ್ಯ ಲಕ್ಷ್ಮೀ ವರದರಾಜ ಸ್ವಾಮಿ ದೇವಸ್ಥಾನ ಇದೆ. ಮೋಹಿನಿ ಅವತಾರವನ್ನೆತ್ತಿದಂಥ ಮಹಾವಿಷ್ಣು ಹೇಗೆ ಕಂಗೊಳಿಸ್ತಾ ನಿಂತಿದ್ದಾನೆ ಅಂತ ನೀವು ನಿಮ್ಮ ಕಣ್ಣು ದೃಷ್ಟಿಲಿ ಬಂದು ನೋಡಬೇಕು. ನನ್ನ ವಿಡಿಯೋ ನೋಡಿದ ತಕ್ಷಣ ನೀವು ಕೊಂಡಜ್ಜಿಗೆ ಬರಲೇಬೇಕು. ಇಂಥದ್ದೊಂದು ಭಗವಂತನ ವಿಗ್ರಹವನ್ನು ನೀವು ಹಿಂದೆಂದೂ ಕಾಣಲಾರಿರಿ. ಹಿಂದೆಯೂ ಕಂಡಿಲ್ಲ, ನೀವು ಮುಂದೆಯೂ ಕಾಣಲಾರಿರಿ. ನ ಭೂತೋ ನ ಭವಿಷ್ಯತಿ ಅನ್ನೋಂಥ ಈ ಪುಣ್ಯಾತ್ಮ ಲಕ್ಷ್ಮೀ ವರದರಾಜ ಸ್ವಾಮಿ ಈ ಕೊಂಡಜ್ಜಿ ಗ್ರಾಮದಲ್ಲಿದ್ದಾನೆ. ಇದು ದೇವಸ್ಥಾನ ಸ್ವಲ್ಪ ಹೊಸ ಕಾಣ್ತಾ ಇದೆಯಲ್ಲ, ಇದು ಹೊಯ್ಸಳರ ದೇವಸ್ಥಾನ. 13ನೇ ಶತಮಾನದಲ್ಲಿ ನಿರ್ಮಾಣವಾದಂಥ ದೇವಸ್ಥಾನ ಸಂಪೂರ್ಣವಾಗಿ ಕುಸಿದು ಹೋಗಿತ್ತು. ಗ್ರಾಮಸ್ಥರು ಮತ್ತು ಉದಾರ ದಾನಿಗಳ ನೆರವಿನಿಂದ ಈ ದೇವಸ್ಥಾನ ಹೊಸದಾಗಿ ಎದ್ದು ನಿಂತಿದೆ. ಸೊ ಹಾಗಾಗಿ ಹೊರಗಡೆ ಮಾತ್ರ ನಿಮಗೆ ಹೊಸದಾಗಿ ಕಾಣುತ್ತೆ. ಒಳಗಡೆ ನಿಮಗೆ ಹೊಯ್ಸಳರ ಕಾಲದ ಪುರಾತನ ದೇವಸ್ಥಾನದ ಗರ್ಭಗುಡಿ ಮಾತ್ರ ಉಳ್ಕೊಂಡಿದೆ. ಆ ಗರ್ಭಗುಡಿಯೊಳಗೆ ದಿವ್ಯವಾದಂಥ ಸ್ವಾಮಿ ನಿಂತಿದ್ದಾನೆ. ಅವನ ದರ್ಶನ ಮಾಡುವಂಥ ಸಮಯ, ಅವನನ್ನು ವಿವರಿಸುವಂಥ ಸಮಯ, ಅವನನ್ನು ನೋಡುವಂಥ ಸಮಯ. ಬನ್ನಿ. ಹೆದರಬೇಡಿ, ನಾವು ಕದಂಬರು. ಸ್ನೇಹಿತರೆ, ನೀವು ಹೊಯ್ಸಳರ ಶಿಲ್ಪಕಲೆಯಲ್ಲಿ ಅತ್ಯದ್ಭುತವಾದಂಥ ನ ಭೂತೋ ನ ಭವಿಷ್ಯತಿ ಎಂಬಂಥ 4 ಅಡಿ ಪೀಠ 11 ಅಡಿ ಎತ್ತರದ ಲಕ್ಷ್ಮೀ ವರದರಾಜ ಸ್ವಾಮಿಯ ಬೃಹತ್ ಭವ್ಯ ಪ್ರತಿಮೆಯನ್ನು ನೋಡ್ತಾ ಇದ್ದೀರಾ. ದೇವರನ್ನು ನೋಡಿದ್ರೆ ಎದ್ದು ಬರುತ್ತಾ ಇದೆ. ಇಂಥ ದೇವರನ್ನು ನೀವು ಇನ್ನೆಲ್ಲಿಯೂ ಕಾಣಲಾರಿರಿ. ಭಾಳ ಅದ್ಭುತವಾದಂಥ ಲಕ್ಷ್ಮೀ ವರದರಾಜ ಸ್ವಾಮಿ. ಭಾಳ ಅಪರೂಪಕ್ಕೆ ನನಗೆ ಒಳಗಡೆ ಹೋಗಿ ತೋರಿಸೋ ಅವಕಾಶ ಸಿಕ್ಕಿದೆ. ಬನ್ನಿ, ನಾನು ತೋರಿಸ್ತೇನೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಗರುಡ ವಾಹನನಾದಂಥ ಲಕ್ಷ್ಮೀ ವರದರಾಜ ಸ್ವಾಮಿ. ಭವ್ಯವಾದಂಥ ಮೂರ್ತಿ. ಎಡಗಡೆ ಗದೆ, ಬಲಗಡೆ ತಾವರೆ ಮೊಗ್ಗು ಅರಳುತ್ತಾ ಇರತಕ್ಕಂಥ ತಾವರೆ ಚಕ್ರ ಮತ್ತು ಶಂಖವನ್ನು ನೀವು ನೋಡ್ತಾ ಇದ್ದೀರಾ. ಅಲ್ಲಿ ಬೆಳ್ಳಿ ಕಾಣ್ತಾ ಇದೆಯಲ್ಲ, ಬೆಳ್ಳಿ ತೋರಿಸಿ, ಅಲ್ಲಿ ಎದೆ ಮೇಲೆ ಬೆಳ್ಳಿ ಕಾಣ್ತಾ ಇದೆಯಲ್ಲ, ಅವಳೇ ಲಕ್ಷ್ಮಿ. ಅವಳೇ ವೃಕ್ಷಸ್ಥಳದಲ್ಲಿರ್ತಕ್ಕಂಥ ಲಕ್ಷ್ಮಿಯನ್ನು ನೀವು ನೋಡ್ತಾ ಇದ್ದೀರಾ. ಈ ಎರಡು ಬನ್ನಿ, ಹಾಗೆ ಬನ್ನಿ ಅಭಿ. ಇಲ್ಲಿ ನೋಡಿ, ಹಿಂದೆಯೂ ಸಹ ಮೂರ್ತಿಯನ್ನು ಸಂಪೂರ್ಣವಾಗಿ ಕೆತ್ತಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ತುರುಬು. ಹಿಂದೆ ನೋಡಿ, ಅಲ್ಲಿ ಕಾಣ್ತಾ ಇದೆಯಾ ತುರುಬು, ಭಗವಂತ ಕಟ್ಟಿದಂಥ ತುರುಬು, ಅವನ ಜನಿವಾರ, ಅವನು ಸೊಂಟಕ್ಕೆ ಕಟ್ಕೊಂಡಂಥ ಶಲ್ಯ. ಅದನ್ನು 2 ಗಂಟು, ಅದು 2 ಗಂಟು. ಇಲ್ಲಿ ನೋಡಿ, ಇದು 2 ಗಂಟು. ಈ 2 ಗಂಟಿನ ಹಿಂದೆ ಕೆಳಗಡೆ ಬಂದಿದೆ ನೋಡಿ ಸ್ವಾಮಿಯ ಶಲ್ಯ. ಆಮೇಲೆ ನೋಡಿ, ಇಲ್ಲಿನ ಅರ್ಚಕರು ಹೇಳಿದಂತೆ ಭರತನಾಟ್ಯದಲ್ಲಿ ಕಟ್ಟಿದಂಥ ಕಚ್ಚೆಯನ್ನು ಕಟ್ಟಿದ್ದಾನೆ ಭಗವಂತ. ಸಂಪೂರ್ಣವಾದ ಝರಿಯನ್ನು ನೀವು ನೋಡ್ತಾ ಇದ್ದೀರಾ. ಕಾಲಿಗೆ ಗೆಜ್ಜೆ ಕಟ್ಟಿದ್ದಾನೆ. ಇಲ್ಲಿ ನೋಡ್ರಿ, ಸ್ವಾಮಿಯ 2 ಕಾಲಿಗೂ 2 ಗೆಜ್ಜೆ, 2 ಅದ್ಭುತವಾದಂಥ ಗೆಜ್ಜೆಗಳನ್ನು ಶಿಲ್ಪಿ ಕೆತ್ತಿದ್ದಾನೆ. ಸಂಪೂರ್ಣ ಮೂರ್ತಿ ಇದು. ಮುಂದೆ ಹಿಂದೆ ಎರಡನ್ನೂ ಸಂಪೂರ್ಣವಾಗಿ ಕೆತ್ತಿದಂಥ ಅದ್ಭುತವಾದಂಥ ಮೂರ್ತಿ. ನೀವು ಈ ಸ್ವಾಮಿ ನೋಡಬೇಕು ಅಂದರೆ ನೀವು ಕೊಂಡಜ್ಜಿಗೆ ಬರಬೇಕು. ಹಾಸನ ಜಿಲ್ಲೆ, ಹಾಸನ ತಾಲೂಕು ಕೊಂಡಜ್ಜಿಗೆ ನೀವು ಬಂದರೆ ಈ ಅದ್ಭುತವಾದಂಥ ಸ್ವಾಮಿಯ ದರ್ಶನವಾಗುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಈ ಲಕ್ಷ್ಮೀ ವರದರಾಜ ಸ್ವಾಮಿಗೆ ಕಾಲು ಉಂಗುರ, ಕಾಲು ಚೈನು, ಗೆಜ್ಜೆ ಇವೆಲ್ಲ ಯಾಕಿದೆ ಅಂತಂದರೆ ಇದು ಮೋಹಿನಿ ಅವತಾರ. ಭಸ್ಮಾಸುರನ ಸಂಹಾರ ಮಾಡಲಿಕ್ಕೆ ಮಹಾವಿಷ್ಣು ತೆಗೆದಂಥ ಮೋಹಿನಿ ಅವತಾರದಲ್ಲಿರ್ತಕ್ಕಂಥ ಲಕ್ಷ್ಮೀ ವರದರಾಜ ಸ್ವಾಮಿ. ಹಾಗೆಯೇ ಇದಕ್ಕೆ ಕಾಲುಂಗುರ, ಕಾಲು ಚೈನು, ಗೆಜ್ಜೆ, ಕಚ್ಚೆ ನೋಡಿ ಹಿಂಗೆ ಇಟ್ಕೊಂಡು ಸ್ವಾಮಿ ನಿಂತಿರ್ತಕ್ಕಂಥದ್ದು ಎಲ್ಲ. ಅದಕ್ಕೆ ಭರತನಾಟ್ಯದ ಒಂದು ಡ್ರೆಸ್ಸನ್ನು ಸಹ ಹಾಕ್ಕೊಂಡಿರೋದು ಸ್ವಾಮಿ. ಮೋಹಿನಿ ಅವತಾರದಲ್ಲಿರ್ತಕ್ಕಂಥ ಸ್ವಾಮಿ. ಇದು ಏನಪ್ಪ ಐತಿಹ್ಯ ಹೇಳುತ್ತೆ ಅಂತಾರೆ, ಈ ಶಿಲ್ಪವನ್ನು ಬೇಲೂರಲ್ಲಿ ತಗೊಂಡೋಗಿ ಇಡಬೇಕಿತ್ತು. ಇದು ಬೇಲೂರಿಗಾಗಿ ಕೆತ್ತಿದಂಥ ಶಿಲ್ಪ. ಆದರೆ ಏನೋ ಕಾರಣಗಳಿಂದ ಅದು ಇಲ್ಲಿ ಬಂತು. ಇಲ್ಲಿ ಯಾಕೆ ಬಂತು ಅನ್ನೋದಕ್ಕೊಂದು ಐತಿಹ್ಯ ಇದೆ. ಇದನ್ನು ಇಲ್ಲಿಗೆ ಒಂದು ಅಜ್ಜಿ ಕೊಂಡು ತಂದಲಾಗಿ ಈ ಗ್ರಾಮಕ್ಕೆ ಕೊಂಡಜ್ಜಿ ಅಂತ ಹೆಸರು ಬಂತು. ಒಂದು ಅಜ್ಜಿ ಬೇಲೂರಿಗೆ ಬೇಡ ಅಂತಂದಾಗ ನಾವು ನಮ್ಮೂರಿಗೆ ತಗೊಳ್ತೀವಿ, ನೀವೇನು ದುಡ್ಡು ಬೇಕೋ ತಗೊಳ್ಳಿ ಅಂಥೇಳಿ ಕೊಂಡು ತಂದರು. ಆ ಅಜ್ಜಿ ಕೊಂಡು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡ್ರು. ಹಾಗಾಗಿ ಈ ಗ್ರಾಮಕ್ಕೆ ಕೊಂಡಜ್ಜಿ ಗ್ರಾಮ ಅಂತ ಹೆಸರು ಬಂತು ಅಂತ ಒಂದು ಐತಿಹ್ಯ ಇದೆ. ಅದೆಲ್ಲ ಏನೇ ಇದ್ರು ಸ್ವಾಮಿಯನ್ನು ನೋಡೋದಕ್ಕೆ ನಮ್ಗೆ 2 ಕಣ್ಣು ಸಾಲದು. ಭಗವಂತ ಕೊಟ್ಟಿರೋ ಕಣ್ಣೇ ನಮಗೆ ಸಾಲದು. ಅಂಥ ಭವ್ಯವಾದಂಥ ಸ್ವಾಮಿ. ಇಲ್ಲಿ ನೀವು ಇದನ್ನು ನೋಡಿ, ನೀವು ಕಾಲುಂಗುರ, ಕಾಲ್ಗೆಜ್ಜೆ ಮತ್ತು ಚೈನನ್ನು ನೋಡಿ ನೀವು ಧನ್ಯರಾಗಿ.
ನೋಡ್ರಿ, ಹೊಯ್ಸಳರ ಶಿಲ್ಪಕಲೆ ಜಗದ್ವಿಖ್ಯಾತವಾದಂಥದ್ದು. 560ಕ್ಕೂ ಹೆಚ್ಚು ದೇವಸ್ಥಾನಗಳು ಹೊಯ್ಸಳರದ್ದು ಈ ಹಾಸನದಲ್ಲೇ ಇದೆ, ಹಾಸನ ಜಿಲ್ಲೆ ಒಂದರಲ್ಲೇ ಇದೆ ಅನ್ಬೇಕಾದ್ರೆ ಹೊಯ್ಸಳರು ಎಂಥ ಅದ್ಭುತವಾದಂಥ ಶಿಲ್ಪಕಲೆ. ಹಾಗೆ ನೀವು ಬಂದಾಗ ಇಲ್ಲಿನ ಪುರೋಹಿತರಾದಂಥ ಕೃಷ್ಣಮೂರ್ತಿಯವರನ್ನು ನೀವು ಮಾತಾಡಿಸಿ, ಬಹಳ ಸನ್ಮಿತ್ರರು, ಬಹಳ ಸದ್ಭಾವ ಜೀವಿಗಳು. ತಾವು ಯಾವಾಗ ಕರೆದ್ರೂ ಬೇಜಾರೇ ಇಲ್ದಂಗೆ ಬಂದು ತಮಗೆ ಇದರ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಡ್ತಾರೆ. ತಾವು ಬಂದು ಸ್ವಾಮಿ ದರ್ಶನ ಮಾಡಲೇಬೇಕು ನೀವು. ಲಕ್ಷ್ಮೀ ವರದರಾಜ ಸ್ವಾಮಿ ಬಹಳ ಅಪರೂಪದಾದಂಥ ದೇವರು. ನೀವು ಕೇಳಿದ ವರವನ್ನು ಕೊಡುವಂಥ ದೇವರು ಪುಣ್ಯಾತ್ಮ ಈ ಲಕ್ಷ್ಮೀ ವರದರಾಜ ಸ್ವಾಮಿ. ನೋಡಿ, ದೃಶ್ಯ ವೈಭವ, ಶಿಲ್ಪ ವೈಭವ, ಶಿಲ್ಪಕಲೆ ಹೊಯ್ಸಳರದ್ದೇನು ಅನ್ನೋಕ್ಕೆ ಲಕ್ಷ್ಮೀ ವರದರಾಜ ಸ್ವಾಮಿ ಸಾಕ್ಷಿಯಾಗಿ ನಿಂತಿದ್ದಾರೆ ನೋಡಿ.